ಏನಾದ್ರೂ ಮಾತಾಡಕ್ಕೆ ಒಬ್ಬ ಕಾಮಿಡಿಯನ್ ಅಂತ ನೀನ್ ಏನ್ ಮಾಡಿದ್ರು ಓಕೆನಾ? ಒಬ್ಬರನ್ನ ತೇಜವಾದಿ ಮಾಡೋದು ಎಷ್ಟು ಸರಿ? ವೃದ್ಧರಂತನ ಹೋಗ್ತೀನಿ ಮನೆಗಂತಾನ ಕಣ್ಣೀರ್ ಹಾಕಿ ನಮ್ಮನ್ನೊಬ್ರು ಅಷ್ಟು ಗೌರವ ತೋರ್ತಿದ್ದಾರೆ ಅಂದಾಗ ಆ ಜಾಗದಲ್ಲಿ ಒಂದ್ ಸೆಕೆಂಡ್ ಇರ್ಬೇಕು ಅಂತ ಬದುಕ್ತಾ ಇರೋದೇ ನಾವು ಮರ್ಯಾದೆಗೋಸ್ಕರ. ಬಿಗ್ ಬಾಸ್ ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಿಗ್ ಬಾಸ್ ಏನು ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಆ ಟಾಸ್ಕಿನ ಸಂದರ್ಭದಲ್ಲಿ ಅಶ್ವಿನಿ ಮತ್ತು ಗಿಲ್ಲಿ ಅವರ ಜಗಳ ಏನಿದೆ ಅದು ತುಂಬಾನೇ ಅತಿರೇಕಕ್ಕೆ ಹೋಗಿದೆ ಅಂತಾನೆ ಹೇಳ್ಬೋದು. ಈ ಜಗಳದ ಕಾರಣದಿಂದ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಜಗಳ ಆದ ನಂತರ ಏನಾಗಿದೆ ನೋಡೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಬಿಗ್ ಬಾಸ್ ಕೊಟ್ಟಿರುವ ಟಾಸ್ಕ್ನಲ್ಲಿ ಏನು ಜಗಳ ಆಗಿದೆ ಇದೆಲ್ಲ ಆದ ನಂತರ ಇಲ್ಲಿ ಗಿಲ್ಲಿ ಅವರ ತಂಡ ಗೆದ್ದಿದೆ. ಹಾಗೆ ಗಾರ್ಡನ್ ಹೊರಗಡೆ ಕುಳಿತುಕೊಂಡು ರೇಗಿಸ್ತಾ ಇರ್ತಾರೆ. ನೀವೇನೆಲ್ಲ ವಯಸ್ಸಾದವರೇ ಇದ್ದೀರಾ, ನೀವೇನು ಆಡ್ತೀರಾ ಹಾಗೆ ಅಂತ ಗಿಲ್ಲಿ ಅವರು ಸ್ವಲ್ಪ ಕಾಮಿಡಿಯಾಗಿ ರೇಗಿಸ್ತಾ ಇರ್ತಾರೆ. ಟಾಸ್ಕ್ ಎಲ್ಲ ಮುಗಿದ ನಂತರ ಅಶ್ವಿನಿ ಗೌಡ ಹಾಗೂ ಎಲ್ಲರೂ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕೆ ವಾಶ್ರೂಮ್ಗೆ ಹೋಗಿರ್ತಾರೆ. ಆ ಸಮಯದಲ್ಲಿ ಅಶ್ವಿನಿ ಅವರು ಅಳ್ತಾ ಇರ್ತಾರೆ. ಧ್ರುವಂತ್ ಕೇಳ್ತಾರೆ, ಯಾಕೆ ಮೇಡಮ್ ಅಳ್ತಾ ಇದ್ದೀರಾ ಅಂದಾಗ, ಅಲ್ಲ ಧ್ರುವ್, ಅವನು ಈ ರೀತಿ ಮಾತಾಡ್ತಾನಲ್ಲ ಅದು ಸರಿನಾ? ನೀನು ಒಬ್ಬ ಕಾಮಿಡಿಯನ್ ಆದ್ರೆ ಏನ್ ಬೇಕಾದ್ರೂ ಮಾತಾಡಬಹುದಾ? ಒಬ್ಬರನ್ನ ತೇಜವಾದಿ ಮಾಡಬಹುದಾ? ನಾವು ಹೊರಗಡೆ ಎಲ್ಲ ಮರ್ಯಾದೆಗೋಸ್ಕರ ಬದುಕಿರೋದು, ಇಲ್ಲಿ ಒಬ್ಬರ ಕೈಯಲ್ಲಿ ಅನಿಸ್ಕೋಬೇಕಾ ಅಂತ ಹೇಳ್ತಾರೆ. ಯಾರು ನಮಗೆ ಮರ್ಯಾದೆ ಕೊಡಲ್ವೋ ಅಲ್ಲಿ ಒಂದು ನಿಮಿಷ ಇರೋಕ್ಕೂ ಆಗೋದಿಲ್ಲ ಅಂತ ಅಶ್ವಿನಿ ಅವರು ಹೇಳ್ತಾರೆ. ಈಗ ಬಂದಿರುವ ಪ್ರೋಮೋ ಗೊತ್ತಾಗ್ತಾ ಇದೆ. ಹಾಗೆ ಜಾನ್ವಿ ಅವರು ವೃದ್ಧ ಅಂತಾನ, ಹೋಗ್ತೀವಿ ಮನೆಗೆ ಅಂತಾನ, ಏನು ಅಂತಾನೆ ಅನ್ಲಿ, ನೀವು ಮಾತ್ರ ಸುಮ್ಮನೆ ಇರಿ ಅಂತ ಜಾನ್ವಿ ಅವರು ಹೇಳ್ತಾರೆ. ಧನುಷ್ ಅವರು, ಅಶ್ವಿನಿ ಮೇಡಮ್ ವ್ಯಾಲ್ಯೂ ಇರೋರ್ಗೆ ಕಣ್ಣೀರು ಹಾಕಿ ಯಾಕೆ ಈ ರೀತಿ ಮಾಡ್ತೀರಾ ಅಂತ ಧನುಷ್ ಕೂಡ ಹೇಳ್ತಾರೆ. ಹಾಗಾದ್ರೆ ಅಲ್ಲಿ ಏನಾಗಿದೆ ಅಂತ ನಮಗೆ ಪೂರ್ತಿ ಎಪಿಸೋಡ್ ನೋಡಿದಾಗ ಗೊತ್ತಾಗೋದು. ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಗೊತ್ತಾಗುತ್ತೆ. ನಾವು ಪ್ರೋಮೋ ನೋಡ್ಕೊಂಡು ಹೇಳೋದಾದ್ರೆ ಗಿಲ್ಲಿದೆ ತಪ್ಪು. ಯಾಕಂದ್ರೆ ವೃದ್ಧಾಪಿ ವಯಸ್ಸಾದವರು ಎಲ್ಲಂತ ರೇಗಿಸ್ತಾ ಇದ್ದಾರೆ, ಅದಕ್ಕೆ ಗಿಲ್ಲಿದೆ ತಪ್ಪು. ಆದ್ರೆ ಗಿಲ್ಲಿದು ತಪ್ಪಿರೋದಿಲ್ಲ. ಹಾಗಾದ್ರೆ ಇವತ್ತಿನ ಎಪಿಸೋಡ್ ನೋಡಬೇಕು ಯಾರ್ದು ತಪ್ಪಿದೆ ಯಾರ್ದು ತಪ್ಪಿಲ್ಲ ಅಂತ. ಈ ರೀತಿ ಅಶ್ವಿನಿ ಗೌಡ ಅವರು ಅಳ್ತಾ ಇದ್ದಾರೆ. ನಮಗೆ ಮರ್ಯಾದೆ ಇಲ್ಲದ ಜಾಗದಲ್ಲಿ ಒಂದು ಕ್ಷಣನೂ ಇರೋಕೆ ಇಷ್ಟ ಆಗೋದಿಲ್ಲ ಗೊತ್ತಾ? ನಾನು ಹೊರಗಡೆ ಹೋಗ್ಬಿಡ್ತೀನಿ, ನಾನು ಬಿಗ್ ಬಾಸ್ಗೆ ಕೇಳ್ಕೊಳ್ತೀನಿ, ನಾನು ಹೊರಗಡೆ ಮರ್ಯಾದೆಗೋಸ್ಕರ ಬದುಕಿರೋದು, ಇಲ್ಲಿ ಬಂದು ಯಾರ ಕಡೆನೂ ಏನೇನೋ ಅನ್ನಿಸ್ಕೊಳ್ಳೋದು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಿಲ್ಲ, ಬಿಗ್ ಬಾಸ್ ಸ್ಪರ್ಧಿಗಳು ಬಿಡೋದಿಲ್ಲ. ಏನು ಟಾಸ್ಕ್ನ ಸಂದರ್ಭದಲ್ಲಿ ಇವರು ಏನೋ ಅಂದಿರ್ತಾರೆ, ಹಾಗೆ ಅವರು ಏನೋ ಅಂದಿರ್ತಾರೆ. ಆಟದ ಬರದಲ್ಲಿ ಮಾತು ನಡೆದಿರುತ್ತೆ. ಇದನ್ನು ವಾರದ ಕಥೆಯಲ್ಲಿ ಕಿಚ್ಚ ಸುದೀಪ್ ಅವರು ತೀರ್ಮಾನ ಮಾಡ್ತಾರೆ ಅಂತ ಹೇಳ್ಬೋದು. ಈ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.